ರತ್ನರಾಜ ಎಲ್ಲಿ ಅಡಗಿಸಿಟ್ಟಿದೆ ನೀ ನಿನ್ನ ಮಗಳ ಶೀಲಾಳ ಸೌಂದರ್ಯ? ಏನು ಅವಳ ಸೌಂದರ್ಯ! ದಿನನಿತ್ಯ ನೂರಾರು ಹೆಣ್ಣಿನ ಜೊತೆ ಕಾಮದ ಚಲಾಟವಾಡೋದಕ್ಕಿಂತ ಒಂದೇ ಒಂದು ಬಾರಿ ನಿನ್ನ ಮಗಳನ್ನು ಕಾಮದ ಮಂಚದ ಮೇಲೆ ಉಯ್ಯಾಲಿ ಆಡಿಸಿದರೆ ಈ ಗಂಡಸನ ಆತ್ಮಕ್ಕೆ ಶಾಂತಿಯೋ ಶಾಂತಿ. ಶೀಲಾ, ಮದುವೆ ಎಂಬ ಮೂರಕ್ಷರ ನಿನ್ನ ತಲೆಯಲ್ಲಿ ತುಂಬೆ ಮಧ್ಯದಲ್ಲಿ ಕೈ ಬಿಡುವುದೇ ರವಿವರ್ಮನ ಕುತಂತ್ರ. ಈ ರವಿವರ್ಮನಿಂದ ತಪ್ಪಿಸಿಕೊಂಡು ಹೋಗುವ ಹೆಣ್ಣುಗಳು ಇನ್ನೂ ಹುಟ್ಟಿಲ್ಲ, ತಪ್ಪಿಸಿಕೊಂಡು ಹೋಗುವ ಹಕ್ಕಿಗಳು ಮುಂದೆನೂ ಹುಟ್ಟೋದಿಲ್ಲ. ಅಕಸ್ಮಾತ್ ಆಗಿ ಹುಟ್ಟಿದ್ರೆ ಕುಟ್ಟಿ ಅವಳ ಶೀಲವನ್ನು ಸವಿಯದೆ ಬಿಟ್ಟವನಲ್ಲ. ದಟ್ ಈಸ್ ರವಿವರ್ಮ. ಮೈ ಕ್ಯಾ ಬೋಲೆಗಾ ಓಸ್ ಕರೆಗಾ, ಕ್ಯಾ ಕರೆಗಾ ಓಸ್ ಬೋಲೆಗಾ. ಶೀಲಾ, ನೀನು ನನ್ನ ಮನದಲ್ಲಿ ಮೂಡಿರುವೆ ಅಂದಾಗ ನಿನ್ನ ಕಾಮದ ಚಕ್ಕಂದಾಡಿ ಈ ಗಂಡಸಿನ ದಾಹ ತೀರಿಸಿಕೊಳ್ಳದೆ ಹೋದರೆ ನಮ್ಮನ್ನ ಗಂಡಸಂತಾರನ್ನ ಶಾಂಡ ತರ ನನ್ನ ಕಣ್ಣಾಗ ನಟ್ಟು ಹಕ್ಕಿನ ಬಿಟ್ಟಿಲ್ಲ, ಬಿಡೋದು ಇಲ್ಲ, ಮುಂದೆ ಬಿಡಾಕ ಅವಕಾಶನೂ ಕೊಡಂಗಿಲ್ಲ. ಎಲ್ಲಿ ಕಣ್ಣಾಗ ನಟ್ಟಿರ್ತಾಳ ಅಲ್ಲೇ ಶೀಲವನ್ನು ಅನುಭವಿಸಿ ಶೀಲವನ್ನು ಸುಟ್ಟು ಹಾಕುವುದೇ ರವಿವರ್ಮನ ಕುತಂತ್ರ. ಓಹೋ, ದೇವರು ಬಯಸಿದ್ದು ಅದೇ, ಪೂಜಾರಿ ಬಯಸಿದ್ದು ಅದೇ, ದೇವರು ಪಟ್ಟಿದ್ದು ಅದೇ. ನಾನು ಬಯಸಿದ ಶೀಲ ಇತ್ತ ಕಡೆನೆ ಬರುತ್ತಿದ್ದಾಳೆ. ಬರಲೆ ಇದೇ ಸಮಯದಲ್ಲಿ ನನ್ನ ತೀಟಿಯನ್ನು ತೀರಿಸಿಕೊಂಡರಾಯ್ತು. ಹಲೋ ಮಿಸ್ಟರ್, ಯಾವ್ದು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಭಯ ಪಡಬೇಡ ಶೀಲಾ, ನಾನೇ ಇದ್ದೇನೆ. ಓಹೋ ರವಿರಾಜ್, ಅದಿಲ್ಲಿ ನೀವೇಕೆ ಇಲ್ಲಿ ನಿಂತಿದ್ದೀರಾ? ಹೌದು ಶೀಲಾ, ನಿನ್ನ ಹತ್ರನೇ ಒಂದು ಇಂಪಾರ್ಟೆಂಟ್ ಕೆಲಸವಿತ್ತು. ನನ್ನ ಹತ್ರ ಕೆಲಸನಾ? ಅದ್ಯಾವ ಕೆಲಸ ಅಂತ ಸ್ವಲ್ಪ ಬಿಚ್ಚಿ ಹೇಳ್ಬಾರ್ದೆ? ಶೀಲಾ ಶೀಲಾ ಶೀಲಾ, ಈ ನಿನ್ನ ಸುಂದರವಾದ ದೇಹಕ್ಕೆ ನಾನು ಮರಳಾಗಿ ಹೋಗಿದ್ದೇನೆ. ಒಂದೇ ಒಂದು ಬಾರಿ ನಿನ್ನ ಶೀಲದ ರುಚಿಯನ್ನು ತೋರಿಸು ಬಾ ಈ ರಸಿಕ ರಾಜನಿಗೆ. ಏ ರವಿರಾಜ್, ಈ ನನ್ನ ಸೌಂದರ್ಯಕ್ಕೆ ಮಾರಿ ಹೋಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಇಂಥ ದುರಾಸೆ ನಿನ್ನಲ್ಲಿ ತುಂಬಿಕೊಂಡಿದೆ. ನಿನ್ನಂತ ಕಾಮುಕನೊಂದಿಗೆ ಮಾತನಾಡೋದಕ್ಕೆ ನನಗೆ ಸಮಯವಿಲ್ಲ. ನಾನು ಹೋಗ್ಬೇಕು, ದಾರಿ ಬಿಡು. ದಾರಿ? ನಿನ್ನಂತ ಸುಂದರವಾದ ಹುಡುಗಿಯನ್ನು ಬಿಟ್ಟುಕೊಡಲು ನಾನೇನು ಶಾಂಡನಲ್ಲ. ನನ್ನ ಕಾಮದ ದಾರಿಯಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಶೀಲಾ. ನೋಡು, ನನಗೆ ಹೋಗಲು ದಾರಿ ಬಿಟ್ರೆ ಸರಿ, ಇಲ್ಲ ಬಾದೆ ನನ್ನ ಕಾಲಲ್ಲಿ ಎಚ್ಚರವರಲ್ಲಿ. ನನ್ನಂತವನಿಗೆ ಮೆಟ್ಟಿಲೆ ಬಡಿದು ಬುದ್ಧಿ ಹೇಳುವ ಹೆಣ್ಣೆ, ನನಗೂ ನಿನ್ನಂತ ಕೊಬ್ಬಿದ ಹೆಣ್ಣೇ ಬೇಕು. ಬಯಸಿ ಶೀಲ ಬಡಿಯೋ ಹೆಣ್ಣಿದಕ್ಕಿಂತ ಒಲ್ಲೆ ಅಂದ ಹೆಣ್ಣಿನ ಶೀಲ ಬಡಿಯುವುದೇ ಈ ರವಿವರ್ಮನ ಕುತಂತ್ರ. ನಿನ್ನಂತ ಸುಂದರವಾದ ಹೆಣ್ಣನ್ನು ಬಿಟ್ರೆ ನನ್ನಂತವ್ರು ಹೆಂಗೆ ಅನ್ನಬಾರ್ದು. ಸತ್ತ ಹೆಣ್ಣಿಗೂ ತುಟಿಗೆ ತುಟಿ ಇಟ್ಟು ಕಾಮದ ಚಟ ತೀರಿಸಿಕೊಳ್ಳೋ ಗಂಡು ನಾನು. ಇನ್ನ ಬದುಕಿರೋ ನಿನ್ನಂತವಳು ಬಿಡ್ತೀನ. ಮನಸಾರೆಯಿಂದ ಬಂದಿರುವ ಈ ಮನ ಮತ್ತನಿಗೆ ಆನಂದಿಸಿ ಹೋಗಬಾ ನನ್ನ ಮನತ್ತನಿವರೆಗೂ.
ನಿನ್ನಂತ ಮತಿಗತ್ತನ ಜೊತೆ ಮಾತನಾಡೋದಕ್ಕೆ ನನಗೆ ಸಮಯವಿಲ್ಲ. ನಿನಗೆ ಶೀಲ ಅರ್ಪಿಸೋದಕ್ಕೆ ನಾನೇನು ನೀಚ ಹೆಣ್ಣಲ್ಲ. ನಾನು ಹೋಗ್ಬೇಕು, ಸುಮ್ಮನೆ ದಾರಿ ಬಿಡು. ನೋಡು ಶೀಲ, ನಿನಗೊಂದು ಕರೆಕ್ಟಾಗಿ ಒಂದು ಟೈಮ್ ಹೇಳ್ತೀನಿ. ಸುಮ್ಮನೆ ನನ್ನ ಕಾಮದ ರೊಚ್ಚಿಗೆ ಎಬ್ಬಿಸಿ ನನ್ನನ್ನು ಕಡೆಗಣಿಸಬೇಡ. ನನ್ನ ಕಾಮದ ದಾರಿಯಿಂದ ತಪ್ಪಿಸಿಕೊಂಡ ಹೋದ ಹಕ್ಕಿಗಳು ಯಾರೂ ಇಲ್ಲ, ಇರೋದು ಇಲ್ಲ. ನಿನ್ನ ಶೀಲದ ಊಟವನ್ನು ಈ ರವಿರಾಜನಿಗೆ ಉಣಬಡಿಸಿದರೆ ನೀನು ನಿನ್ನ ಮನೆಗೆ ಆರಾಮಾಗಿ ಹೋಗಬಹುದು. ಇಲ್ಲದೆ ಹೋದ್ರೆ ಬಲವಂತವಾಗಿ ನಿನ್ನ ಶೀಲದೊಂದಿಗೆ ಚಕ್ಕಂದದ ಚಲಾಟ ಆಡಿ ನಂತರ ನಿನ್ನನ್ನು ಸುಟ್ಟು ನಂತರ ನಿನ್ನನ್ನು ಸ್ಮಶಾನಕ್ಕೆ ಹೇಗೆ ಕಳಿಸಬೇಕನ್ನೋದು ಈ ರವಿರಾಜನಿಗೆ ಚೆನ್ನಾಗಿ ಗೊತ್ತು. ವಿಚಾರ ಮಾಡಿ ನೋಡು. ಅಯ್ಯೋ, ಈ ಪಾಪಿಯೊಂದಿಗೆ ಹೇಗಾದ್ರೂ ಮಾಡಿ ನಾನು ಪಾರಾಗ್ಲೇಬೇಕು. ಹೌದು, ಇಲ್ಲವಾದ್ರೆ ನನ್ನ ಶೀಲವೇ ಹಾಳು ಮಾಡ್ತಾನೆ. ಹಾ ರವಿರಾಜ್, ನೋಡಿ, ನಿಮ್ಮೊಂದಿಗೆ ನಾನು ಏನೇನು ಮಾತನಾಡಿ ನಿಮ್ಮನ್ನು ಬೈಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದರೆ ಯಾವತ್ತಿದ್ರೂ ನಾನು ನಿಮ್ಮ ಪ್ರೇಯಸಿ. ಐ ಲವ್ ಯು ರವಿರಾಜ್, ಐ ಲವ್ ಯು. ಶೀಲಾ, ಒಂದೆರಡು ಡೈಲಾಗ್ ಹೊಡೆದಿದ್ದಕ್ಕೇನೆ ಇಷ್ಟು ಫಿದಾದೆಲ್ಲ. ಇದೇನು ಕರೆನೋ ಅಥವಾ ಭ್ರಮೆನೋ? ಅಯ್ಯೋ, ನಾನೇಕೆ ಸುಳ್ಳು ಹೇಳಿ? ನೋಡಿ, ನಿಮ್ಮ ಕಾಮದಾಸೆ ನಾನು ತೀರಿಸ್ಬೇಕು ಅಂತ ಮಾಡಿದೆ. ಆದರೆ ಇಲ್ಲಿ ಯಾರಾದರೂ ಬಂದರೆ ನಿಮ್ಮ ಊಟ ಅರ್ಧ ಆಗುತ್ತೆ ಅಲ್ವೇ? ಅದಕ್ಕೆ ಈಗೊಂದು ಪ್ರೇಮ ಗೀತೆ ಹಾಡ್ತೀನಿ. ಮಿಕ್ಕಿದ್ದೆಲ್ಲ ಮನೆಯಲ್ಲಿ ಯಾರು ಇರುವುದಿಲ್ಲಲ್ವಾ, ಅವಾಗ ತೀರಿಸ್ತೀನಿ. ಆಗಲಿ ಚಿನ್ನ, ನೀನು ಹೇಳಿದಂತೆ ಆಗಲೇ. ಮಾನಸ ಲೋಕದ ಪ್ರೇಮ ಕಣ್ಣೆ ಮದ ಮದವನು ನೀಡುವ. ಮಾನಸ ಲೋಕದ ಪ್ರೇಮ ಕಣ್ಣೆ ಮದವನು ನೀಡುವ. ಮದವನು ನೀಡುವ. ನಿನ್ನ ಹೆಜ್ಜೆಯ ಸಫಳ ವಿರಹದ ತಳಮಳ ಮೂರು ಪಟ್ಟು ಹೆಚ್ಚಾಗಿದೆ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮಸ್ತನಾಗಿ ಬಿಟ್ಟೆ ನೀನು ನಂಗಾಗ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮಸ್ತನಾಗಿ ಬಿಟ್ಟೆ ನೀನು ನಂಗಾಗ. ಮದವನು ನೀಡುವ. ಮದವನು ನೀಡುವ.
ಸೃಷ್ಟಿ ಮಾಡಿ ಬಿಟ್ಟ ಬ್ರಹ್ಮ ಯಾವ ಲೋಕದಲ್ಲಿಲ್ಲ ಎಂದರೆ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟ ಬ್ರಹ್ಮ ಪರಮದವನು ನೀಡುವ ಲಲಲ, ಲಲಲ, ಲಲಲ. ಶೀಲಾ 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 ಈ ನಿನ್ನ ಪ್ರೀತಿ ಪ್ರೇಮ ದೇಹ ಎಲ್ಲ ನನ್ನ ಒಬ್ಬನಿಗೆ ಇರಬೇಕು. ನನ್ನನ್ನು ಹೊರತು ಬೇರೆದವನ್ನ ಯಾರಾದರೂ ಮುಟ್ಟಲು ಬಂದ್ರೆ ಜೀವಮಾನದಲ್ಲೇ ವಿಚಾರಿಸಿಕೊಂಡಿರ್ಬೇಕು. ರವಿವರ್ಮನ ತಂಟೆಗೆ ಹೋಗ್ಕೊಡ್ದು ಹೋಗ್ಬಾರ್ದು ಅಂತ. ಓಕೆ ಚಿನ್ನ, ನಾನಿನ್ನು ಬರ್ತೀನಿ. ಆಯ್ತು ರಾಜ, ನೀವು ಮನೆಗೆ ನಡಿ, ನಾನು ಬರ್ತೀನಿ. ಹೋಗೋ ನೀಚ ಹೋಗು. ನಿನ್ನಂತ ಕಾಮುಕನನ್ನು ಮೆಚ್ಚಿ ಬರೋ ಹೆಣ್ಣು ನಾನಲ್ಲ. ಆದಷ್ಟು ಬೇಗ ಸೂರ್ಯನಿಗೆ ನನ್ನ ಮನದಾಸೆ ತೀರಿಸಬೇಕು. ಹೇಳಿ ನಾವಿಬ್ರು ಮದುವೆ ಆಗ್ಬೇಕು. ಆವಾಗ ಈ ನೀಚರಿಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಸಮಯ ಸಿಗುತ್ತೆ.